ನಮ್ಮ ಕಲಘಟಗಿ ತಾಲೂಕಿನ 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಇದೇ ಏಪ್ರಿಲ್ 7ರಂದು ಭಾಳ ಅದ್ಧೂರಿಯಾಗಿ ಕಲಘಟಗಿಯ ಪಟ್ಟಣದ ನೌಕರ ಭವನದಲ್ಲಿ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನಮ್ಮ ಕಲಘಟಗಿಯ ಕೇಸರಿ ಅಟಲ್ ಅವರು ಕರ್ನಾಟಕದ ಕೇಸರಿ, ವಿಶೇಷವಾಗಿ ರಂಗಭೂಮಿಯಲ್ಲಿ ಸುದೀರ್ಘ 50 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅನೇಕ ನಾಟಕ ರಂಗದಲ್ಲಿ ನಾಟಕ ಅಕಾಡೆಮಿ ಸದಸ್ಯರಾಗಿ ನಾಟಕ ಅಕಾಡೆಮಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡು, ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥವ್ರು ಯಾರಾದರೂ ನಮ್ಮ ಕಲಘಟಗಿ ತಾಲೂಕಿನೊಳಗೆ ಏಕೈಕ ಒಬ್ಬರು ನಾಟಕ ಕಲಾವಿದರು ಯಾರಾದ್ರೆ ನಮ್ಮ ಶಿವಣ್ಣ ಅದ್ರಗುಂಚಿ ಅವರು ಅಂತ ನಾವು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥವ್ರನ್ನ ನಮ್ಮ ಕಲಘಟಗಿ ತಾಲೂಕಿನ 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಮಾಡಿರೋದು ನಮ್ಗೆ ಹೆಮ್ಮೆ ಅನಿಸೈತಿ. ಮತ್ತು ಆ ಒಂದು ಸಮ್ಮೇಳನಕ್ಕೆ ಮೆರುಗು ತಂದೈತೆ ಅಂತಂದು ಈ ಶುಭ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಸಾಧನೆ ಬಗ್ಗೆ ನಮ್ಮ ತಾಲೂಕಲ್ಲ, ಜಿಲ್ಲೆ, ರಾಜ್ಯದಂಥ ಅನೇಕ ಅವರ ಜೀವನವನ್ನು ಸುದೀರ್ಘ ಅವರ ಜೀವನವನ್ನು ನಾಟಕ ಒಂದು ಕಲೆಗೆ ಅವರು ಮುಡುಪಾಗಿಟ್ಟು ಮಾಡ್ಕೊತ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಬರುವ ಏಪ್ರಿಲ್ 7ರಂದು ನಾವು 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ. ಆ ಒಂದು ಸಮ್ಮೇಳನಕ್ಕೆ ಅನೇಕ ಕಾರ್ಯಕ್ರಮ, ಕೈಗೋಷ್ಠಿ ಆಗಿರ್ಬೋದು ಮತ್ತು ಸಮ್ಮೇಳನ ಸರ್ವಾಧ್ಯಕ್ಷರ ಸಂವಾದ ಕಾರ್ಯಕ್ರಮ, ಇನ್ನಿದ ಅನೇಕ ಹಲವಾರು ಜಿಲ್ಲೆಯಿಂದ ಸಾಹಿತಿಗಳು ಮತ್ತು ವಿದ್ವಾಂಸರು ಬರ್ತಾಯಿದ್ದಾರೆ. ಅದೇ ರೀತಿ ಜನಪ್ರತಿನಿಧಿಗಳು ಕೂಡ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಕಲಘಟಗಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮೊದಲನೇದಾಗಿ ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥ ಶಿವಣ್ಣ ಅದ್ರಗುಂಚಿ ಅವರಿಗೆ ಅಧ್ಯಕ್ಷನಾಗಿ ನನ್ನ ಎಲ್ಲ ಕನ್ನಡ ಸಾಹಿತ್ಯನ ಪದಾಧಿಕಾರಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಮಾಡಿಕೊಂಡು ನಾವು ಇವತ್ತು ಅವ್ರನ್ನ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡೋಕ್ಕೆ ಅವ್ರ ಮನೆಗೆ ಬಂದಿದ್ದೇವೆ. ನಮಗೆಲ್ಲ ತುಂಬ ಸಂತೋಷ ಆಗೈತಿ. ಅಂಥ ಒಬ್ಬ ಕಲಾವಿದರನ್ನ ನಮ್ಮ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರು ಮಾಡಿರೋದು ಎಲ್ಲೆಡೆ ಕೂಡ ತಾಲೂಕಿನಲ್ಲೇ ಮೆಚ್ಚುಗೆ ಒಂದು ಕೇಳಿ ಬಂದೈತಿ ಅಂತ ಹೇಳ್ತಾ, ಮತ್ತು ಸಾಕಷ್ಟು ತಾವೆಲ್ಲ ಒಂದು ಆ ಸಮ್ಮೇಳನಕ್ಕೆ ತಾವೆಲ್ಲ ಭಾಗವಹಿಸಿ ಸಮ್ಮೇಳನದ ಕಳೆಯನ್ನು ಹೆಚ್ಚಿಸ್ಬೇಕಂತಂದು ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ.